ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಸಮಾಜ ಸೇವಕರು, ಜನಪರ ನಾಯಕರು ಆಗಿರುವಂತಹ ಕಾರ್ಕಳ ಕಾಂಗ್ರೆಸ್ ಮುಖಂಡರು ಆಗಿರುವಂತಹ, ಹಾಗೆಯೇ ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಇವರನ್ನು ಮಾತಿಗಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಸೇರಿದಿನ ಮಾತೆಲ್ಲ ನಮಸ್ಕರಿಸ ಒಂದು ನಮ್ಮ ನಂಬಿನ ದೈವ ದೇವರು ಅಂಚನೆ ಸ್ಥಳ ಸಾನ್ನಿಧ್ಯದ ಮಾತ ದೈವ ದೇವರನ್ನು ಮನಸಾರನೆ ತಂದು ವೇದಿಕೆಡೆ ಉಪಸ್ಥಿತರಿಪ್ಪುನ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಒಂಜಿ ಘನ ಮಹಿಳೆ ಅಂತ ಬರೋಡು ಒಂದು ಶಕ್ತಿಯುತವಾಯಿನ ಆ ಧೈರ್ಯಶಾಲಿ ಬಕ್ಕ ಒಂಜಿ ದಾದಾಂಡಲ ಈ ರಾಜ್ಯಗೆ ಈ ಜನತೆಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಒಂಜಿ ನ್ಯಾಯ ಕೊರಡು ಬನ್ನ ಉದ್ದೇಶದಿ ಒಂದು ಬತ್ತನಂಚಿನ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಮೇಡಮ್ಗಳ ನಮಸ್ಕರಿಸೋ ಒಂದು ಅಂಚನೆ ವೇದಿಕೆಡು ಉಪಸ್ಥಿತಿನ ಆತ್ಮೀಯ ಮಿತ್ರರು ಒರಿ ಉದ್ಯಮಿಯಾದ ಎಂಚೆ ಇಪ್ಪಡು ಬಂದು ಕಾರ್ಕಳಕ್ಕೆ ಮಲ್ತು ತೋಜನಂಚಿನ ಜಾನ್ RDC ಲೋಲೇರು ಅಂಚನೆ ಈ ಸಂಘಟನೆದ ಅಧ್ಯಕ್ಷರು ಆತ್ಮೀಯರೇನ SP ಅಶೋಕ್ ಕುಮಾರ್ ಉಲ್ಲೇರು ಅಂಚನೆ ವೇದಿಕೆಡು ಏನ ಆತ್ಮೀಯ ಮಿತ್ರನ ಸಮದ್ ಖಾನ್ ಉಲ್ಲೇರು ಅಂಚನೆ ಸಹಾಯಕ ನಿರ್ದೇಶಕನ ಕುಮಾರ್ ನಾಯಕ್ ಉಲ್ಲೇರು ಅಂಚನೆ ವೇದಿಕೆಡು ಶ್ರೀಲತಾ ಮೇಡಮ್ ಉಲ್ಲೇರು ಅಂಚನೆ ಕಾರ್ಕಳದ ತಹಶೀಲ್ದಾರನ ಪ್ರದೀಪ್ ಉಲ್ಲೇರು ಅಂಚನೆ ವೇದಿಕೆಡು ಮಾತಾ ಗೌರವಾನ್ವಿತ ಅಂಚನೆ ಪ್ರತಿಭಾ ಮೇಡಮ್ ಎಂಗಲ ಮಾಜಿ ಪುರಸಭಾ ಅಧ್ಯಕ್ಷರಾಯನ ಪ್ರತಿಭಾ ಕೌಲ್ಲೇರು ಅಂಚನೆ ಕುಕ್ಕುಂಜೂರು ಪಂಚಾಯತ್ದ ಮಾಜಿ ಅಧ್ಯಕ್ಷರಾಯನ ಉಷಾ ಕೌಲ್ಲೇರು ಬೊಕ್ಕ ವೇದಿಕೆಡು ಮಾತಾ ಗೌರವಾನ್ವಿತ ಈ ಸಂಘಟನೆಯಿಂದ ಪಿರೋಡಿಪುನ ಸತೀಶ್ ಮೂಡುಬಿದ್ರೆ ಉಲ್ಲೇರು ಅಂಚನೆ ಮಾತಾ ಗೌರವಾನ್ವಿತರು ವೇದಿಕೆಡು ಉಲ್ಲೇರು ಆಗಲೇ ಮಾತಾ ವಂದಿಸೋ ಒಂದು ಯಾನ್ ಇನಿ ಮಾತ್ರ ತುಳುಟು ಪಾತಿರುಜಿ ಕನ್ನಡ ಪಾತಿರ್ಬೆ ದೇ ಪಂಡ ನಾಗಲಕ್ಷ್ಮಿ ಮೇಡಮಗೂ ತುಳು ಅರ್ಥ ಬುಜಿ ಇಲ್ಲ ಇದ್ರ ಮೇಡಮ್ ನಾನು 99% ತುಳುವಲ್ಲೇ ಮಾತಾಡೋದು. ನಮ್ಮ ಈ ತುಳುನಾಡಿನ ಭಾಷೆ ನನಗೆ ಭಾಳ ಸಂತೋಷ, ಜನರಿಗೂ ಮನ ಮುಟ್ತದೆ, ನನಗೆ ಯಾವಾಗಲೂ ಮಾತಾಡಲಿಕ್ಕೆ ಸಂತೋಷ. ಆದರೆ ಇವತ್ತು ನಿಮ್ಮ ಉಪಸ್ಥಿತಿಯಲ್ಲಿ ನಾನು ಕನ್ನಡವನ್ನೇ ಮಾತಾಡ್ತೇನೆ. ಇವತ್ತು ನಮ್ಮ ಕಾರ್ಕಳದ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ಹೇಳುವ ಹಾಗೆ ಇವತ್ತು ಮೇಡಮ್ ನಮ್ಮಲ್ಲಿ ಬಂದದ್ದೇ ನಮಗೆಲ್ಲ ಭಾಗ್ಯ. ಅವರು ಇವತ್ತು ಬೆಳಿಗ್ಗೆ 4:15 ಗಂಟೆಗೆ ಎದ್ದು ಬೆಂಗಳೂರಿಂದ 5:30 ಗಂಟೆಗೆ ವಿಮಾನ ನಿಲ್ದಾಣಕ್ಕೆ ಬಂದು 7:15 ವಿಮಾನದಲ್ಲಿ ಬಂದು ಮಂಗಳೂರಿಗೆ ಬಂದು ಈ ಕಾರ್ಯಕ್ರಮಕ್ಕೋಸ್ಕರ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಕಣ್ಣೀರೊರೆಸುವ ಕೆಲಸವನ್ನು ಮಾಡಬೇಕು ಅಥವಾ ನ್ಯಾಯ ಕೊಡುವ ಕೆಲಸವನ್ನು ಮಾಡಬೇಕನ್ನೋ ಉದ್ದೇಶದಿಂದ ಬಂದಿದ್ದಾರೆ ಬಿಟ್ಟರೆ ಬೇರೇನಿಲ್ಲ. ಹಾಗಾಗಿ ನಾನು ಸಹ ಇವತ್ತು ಬೇರೆಲ್ಲ ಒಂದು 8-10 ಬೇರೆ ಕಾರ್ಯಕ್ರಮ ಇತ್ತು, ಎಲ್ಲವನ್ನೂ ಬಿಟ್ಟು ಮೇಡಮ್ ಹತ್ರ ಇರಬೇಕು. ಈ ನಮ್ಮಲ್ಲಿ ಏನು ಸಮಸ್ಯೆಗಳಿವೆ ಅದನ್ನು ಹೇಳಬೇಕು. ಅವರು ಸುಖ ಇದ್ದಲ್ಲಿ ಅವರಲ್ಲಿ ಇಲ್ಲ, ಕಷ್ಟ ಇದ್ದಲ್ಲಿ ಆ ಮೇಡಮ್ ಇದ್ದಾರೆ ಅಂತೇಳಿ ನಾನು ಸಂತೋಷ ಪಡ್ತೇನೆ. ಇವತ್ತು ಇಂಥ ಸ್ವರವನ್ನು ನಮ್ಮ ರಾಜ್ಯದಲ್ಲಿ ಕೇಳಬೇಕಂತ ನಾವು ಯಾವಾಗಲೂ ಹಾಯಿ ತೋರುತ್ತಿದ್ದೆವು. ಅಂಥ ಒಳ್ಳೆಯ ಕೆಲಸವನ್ನು ಮೇಡಮ್ ಇವತ್ತು ಅವರಿಗೊಂದು ಸಿಕ್ಕಿದ ಅವಕಾಶದಲ್ಲಿ ಮಾಡ್ತಾ ಇದ್ದಾರೆ. ಖಂಡಿತ ಬಂಧುಗಳೇ ಬಹಳ ಸಂತೋಷ. ಏಕೆಂದರೆ ಜೈ ಭೀಮ್ ಎಂಬ ಸಂಘಟನೆ ಇದೊಂದು ಹೆಸರಿಗೆ ಮಾತ್ರ ಇರುವುದು. ಇದರಲ್ಲಿ ಉದ್ದೇಶ ಎಲ್ಲರದ್ದು ಒಂದೇ, ಸಮಾಜದಲ್ಲಿ ಯಾರು ಅಶಕ್ತರಿರ್ತಾರೆ, ತೊಂದರೆಯಲ್ಲಿರ್ತಾರೆ, ಅವರನ್ನು ಹೇಗೆ ನಾವು ಸಹಾಯ ಮಾಡ್ಬೋದು ಅಥವಾ ಅವರನ್ನು ಹೇಗೆ ಮುಖ್ಯವಾಹಿನಿ ತರ್ಬೋದು ಅನ್ನುವ ಉದ್ದೇಶ ಇಟ್ಕೊಂಡು ಅಶೋಕ್ ಕುಂಟಾಲ್ಪಾಡಿ ಅವರು ಒಬ್ಬ ಯುವಕ ಸುಮಾರಷ್ಟು ಸಮಯದಿಂದ ಎಲ್ಲ ಸಮಾಜದ ವರ್ಗದವರು ಸೇರಿಕೊಂಡು ಕೆಲವು ಸಲ ಗಡಿಬಿಡಿ ಮಾಡ್ತಾರೆ. ನಾನಾಗ ಹೇಳೋದು ಅಶೋಕಿಗೆ, ಮನುಷ್ಯನಿಗೆ ಸುರಿಗೆ ತಾಳ್ಮೆ ಬೇಕು, ಎಲ್ಲವಾಗ್ತಾ ಅಂತ ಅವರಿಗೆ ನಾನು ಯಾವಾಗಲೂ ಕಿವಿ ಮಾತನ್ನು ಹೇಳೋದುಂಟು. ಒಳ್ಳೆಯವರು ಆದರೆ ಸ್ವಲ್ಪ ಗಡಿಬಿಡಿ ಮಾಡ್ತಾರೆ, ಅದಕ್ಕೆ ನಾನು ಹೇಳೋದು. ಆದರೆ ಏನೇ ಇರಲಿ ಅವರು ಎದುರು ಬಂದು ಮಾಡಿದ್ದಕ್ಕೆ ನಿಮಗೆ ಇಷ್ಟೊಂದು ಜನರಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ. ಹೋದ ಸಲ ಸಹ ಅಷ್ಟೇ ಇಲ್ಲೊಂದು ಉತ್ತಮವಾದ ಕಾರ್ಯಕ್ರಮ ಮಾಡಿದ್ದಾರೆ. ಒಂದು 3-4 ಕಾರ್ಯಕ್ರಮ ಮಾಡುವಾಗ ಅದು ಹಂತ ಹಂತವಾಗಿ ಬೆಳೀತಾ ಬರ್ತದೆ. ಒಂದೇ ಸಲ ಮಗು ಹುಟ್ಟಿದ ಕೂಡಲೇ ಕೂಗುದು ಮಾತ್ರ, ಅದು ನಡಿಬೇಕಾದ್ರೆ ಸ್ವಲ್ಪ ದಿನ ಬೇಕಾಗ್ತದೆ ಅಂತ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಅಶೋಕ್ ಅವರು ಈ ಸಂಘಟನೆಯನ್ನು ಮಾಡಿದ್ದಾರೆ. ಖಂಡಿತ ಕಾರ್ಕಳದ ನೀವೆಲ್ಲ ಬಂಧುಗಳು, ನಾನು ಲಾಸ್ಟ್ ಇಯರ್ ಸಹ ಹೇಳಿದ್ದೆ, ಜನ ಬರಬೇಕಾದ್ದು ವೇದಿಕೆಯಲ್ಲಿರುವ ಅತಿಥಿಗಳಿಗಲ್ಲ, ನಿಮ್ಮ ಸಂಘಟನೆ ಬೆಳಿಬೇಕಾದ್ರೆ ನೀವೆಲ್ಲ ಇವತ್ತಿನ ಒಂದು ದಿವಸ ಈ ಒಂದು ನಿಮ್ಮ ಉದ್ಧಾರಕ್ಕಾಗಿ ಅಥವಾ ನಿಮ್ಮವರಿಗಾಗಿ ಅಂತೇಳಿ ನೀವೆಲ್ಲ ಬಂದು ಸೇರಿಕೊಂಡ್ರೆ ಅವ್ರಿಗೆ ಇನ್ನಷ್ಟು ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಸ್ಫೂರ್ತಿ ಬರ್ತದೆ. ಆ ನೆಲೆಯಲ್ಲಿ ನಾನು ಕಳೆದ ಬಾರಿ ಸಹ ಕೇಳಿದೆ, ಕೇವಲ ವಿದ್ಯಾರ್ಥಿ ವೇತನ ತಗೊಳ್ಳುವವರು ಅಥವಾ ಏನು ಸವಲತ್ತು ತಗೊಳ್ಳುವವರು ಮಾತ್ರ ಅಲ್ಲ, ಈ ಸಮಾಜದ ಬಗ್ಗೆ ಚಿಂತನೆ ಇರುವ ಎಲ್ಲ ಬಂಧುಗಳು, ನೀವು ಸುಮಾರು 25-30 ಸಾವಿರ ಜನ ಇದ್ದೀರಾ. ಎಷ್ಟು ಜನ ಬಂದಿದ್ದೀರಿ? ತಮ್ಮನ್ನು ತಾವು ಪ್ರಶ್ನೆ ಮಾಡ್ಕೊಳ್ಬೇಕು ಕೆಲಸ ಅಲ್ಲ. ಇದು ಯಾರಿಗಾಗಿ ಬೇಕು, ಯಾತಕ್ಕಾಗಿ ಬೇಕು, ಯಾರಿದನ್ನು ಮುನ್ನಡೆಸ್ಕೊಂಡು ಹೋಗೋದು, ಯಾರಿಗೆ ಮಾಡಲಿಕ್ಕಂತ ಈ ಚಿಂತನೆಯಲ್ಲಿ ನಾವು ಬದುಕಬೇಕು ಅಂಥ ಕೆಲಸವನ್ನು ಮುಂದಿನ ಮಕ್ಕಳಾದರೂ ಇವತ್ತು ವೇದಿಕೆಯಲ್ಲಿ ನಾವು ನೋಡಿದೆವು. ಪ್ರತಿಭೆ ಯಾರಿಗೆ ಹೇಳಿ ಬರುವುದಿಲ್ಲ. ಇಲ್ಲಿ ನೋಡಿ, ಒಬ್ಬ ವೆಯ್ಟ್ ಲಿಫ್ಟರ್ ಹುಡುಗ ಇದ್ದ, ಆ ವೆಯ್ಟ್ ಲಿಫ್ಟರ್ ಮಾತ್ರ 94% ಮಾರ್ಕ್ ತೆಗೆದಿದ್ದಾನೆ.
ಇನ್ನೊಂದು ಹುಡುಗಿ ಪಾಪ ಅವಳ ವಿದ್ಯಾಭ್ಯಾಸದೊಟ್ಟಿಗೆ ಮನೆ ಬಂದ ಕಳ್ಳನ್ನು ಹಿಡಿದಾರೆ ಅಂತೇಳಿ ನಮ್ಮ ಕೋಕಾಯ್ಕಲ್ ಪಳ್ಳಿಯ ಹುಡುಗಿ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಅವರ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಅವಕಾಶಕ್ಕೆ ಮಾತ್ರ ಕಾಯೋದು. ಇವತ್ತು ಅವಕಾಶಕ್ಕಾಗಿ ನನಗೆ ಬಹಳ ಬೇಸರ ಅಂದರೆ ರಾಜ್ಯ ದೇಶದಲ್ಲಿ ಎಲ್ಲ ಹೇಳ್ತೇವೆ ಎಲ್ಲ ಸಮಾನತೆ, ನಾವು ಅಷ್ಟು ಕೊಟ್ಟಿದ್ದೇವೆ, ಮೀಸಲಾತಿ ಎಸ್ ಅವರು ಇಷ್ಟು ಕೊಟ್ಟಿದ್ದೇವೆ, ಎಲ್ಲ ಫೆಸಿಲಿಟಿ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಅವರು ಕೊಡೋದು ಮುಖ್ಯ ಅಲ್ಲ, ನೀವು ತಗೊಂಡಿದ್ದೀರಿ ಎಷ್ಟು ಅಂತ ಬಹಳ ಮುಖ್ಯ. ಇವತ್ತಿಗೂ ಎದುರು ಬರಲಿಲ್ಲ ಮೇಡಮ್, ಅವರು ತುಂಬ ಸಂಕುಚಿತ ಭಾವನೆಯಲ್ಲಿದ್ದಾರೆ. ಅವರು ಎದುರು ಬರಲಿಕ್ಕೆ ಧೈರ್ಯ ಇಲ್ಲ. ನಾವೇ ನೋಡ್ತಿದ್ದೇವೆ ಜೀವನದಲ್ಲಿ, ನಾವು ಹುಟ್ಟಿದಿನಿಂದ ನಮ್ಮ ಮನೆಯಲ್ಲಿ ಸಹ ಇವರದ್ದು ಜನಾಂಗ ಮತ್ತು ನಮ್ಮವರು ಎಲ್ಲ ಒಟ್ಟೊಟ್ಟಿಗೆ ಬದುಕಿದ್ದವರು ನಾವೆಲ್ಲ. ಪ್ರತಿ ಮನೆ ಹತ್ರವೂ 2-3 ಅವರ ಮನೆ ಇರ್ತದೆ. ಆ ಸಂಬಂಧ ಇಟ್ಟುಕೊಂಡು ಅವರ ಸಂಸಾರದೊಟ್ಟಿಗೆ ನಮ್ಮ ಸಂಸಾರ. ಇವನು ನಾವು ಸಹ ಸಣ್ಣದಿರುವಾಗ ನಾವು ಸಹ ಕಷ್ಟದ ಕಾಲದಲ್ಲೇ ಮೇಲೆ ಬಂದವರು. ಆಗ ಇವರ ಸಮುದಾಯದೊಟ್ಟಿಗೆ ಬೆಳೆದು ಬಂದವರು. ಒಬ್ಬರು ಯಾರಾದರೂ ಈ ಸಮಾಜದಲ್ಲಿ ಪ್ರಾಮಾಣಿಕರು, ಒಳ್ಳೆಯವರು, ಸಜ್ಜನರಿದ್ದರೆ ಅದು ಈ ಸಮುದಾಯ ಅಂತ ನಾನು ಭಾಳ ಗಟ್ಟಿಯಾಗಿ, ಭಾಳ ಹೆಮ್ಮೆಯಿಂದ, ಭಾಳ ಪ್ರೀತಿಯಿಂದ ಹೇಳ್ತೀನಿ. ನೀವು ಎಷ್ಟರ ಮಟ್ಟಿಗೆ ಸಹ ನಂಬೋದು ಅವರನ್ನು. ಅಂಥ ನಂಬಿಕೆ ಇರುವಂಥ ದೊಡ್ಡ ಸಮಾಜ ಯಾವುದಾದ್ರೂ ಇದ್ದರೆ ಅದು ನಿಮ್ಮ ಸಮುದಾಯ ಅಂತ ನಾನು ಬಹಳ ಖುಷಿಯಿಂದ ಹೇಳ್ತೇನೆ. ಇವತ್ತೆಲ್ಲರೂ ತಾವು ವಿದ್ಯೆಯಿಂದ ಮಾತ್ರ ಬದಲಾವಣೆ ಬರಲಿಕ್ಕೆ ಸಾಧ್ಯ. ಇವತ್ತು B.R. ಅಂಬೇಡ್ಕರ್ ಅವರು 1891 ಏಪ್ರಿಲ್ 14 ಜನಿಸಿದವರು. ಯಾವ ಕಾಲಘಟ್ಟ ನೀವು ಎಣಿಸಿ, ನಾವು ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೇವೆ, ಎಷ್ಟು ವಿಜ್ಞಾನ ಮುಂದೆ ಬಂದಿದೆ, ಎಷ್ಟು ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಸೈನ್ಸ್ ಎದುರು ಬಂದಿದೆ. ಅವರು ಆಗಿನ ಕಾಲದಲ್ಲಿ ಒಂದು ಉದ್ದೇಶ ಇಟ್ಕೊಂಡು ಈ ಸಮಾಜ ಅಸಮಾನತೆ ಅಥವಾ ಈ ಬಡತನ, ಈ ಒಂದು ಏನು ದಬ್ಬಾಳಿಕೆ, ಇದನ್ನು ಮೆಟ್ಟಿ ನಿಲ್ಲಬೇಕಂತ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಅವರು ಆನಂತರ ಪುಸ್ತಕ ತಗೊಂಡು ಇವತ್ತು ಅವರು ಓದಿ ಬರೆದ ಪುಸ್ತಕವನ್ನು ಈ ಜಗತ್ತೇ ಒಪ್ಪುವಂಥ ಸಂವಿಧಾನವನ್ನು ಬರೆದುಕೊಟ್ಟ B.R. ಅಂಬೇಡ್ಕರ್ ಅವರಿಗೆ ನಾವು ಕೋಟಿ ಕೋಟಿ ನಮನವನ್ನು ಎಷ್ಟು ಹೇಳಿದರೂ ಸಾಕಾಗಲಿಕ್ಕಿಲ್ಲ. ಅವರು ಎಷ್ಟು ದೇಶಕ್ಕೆ ಹೋಗಿದ್ದಾರೆ, ಎಷ್ಟು ಓದಿದ್ದಾರೆ, ಎಷ್ಟು PhD ಮಾಡಿದ್ದಾರೆ, ಎಷ್ಟು ಡಾಕ್ಟರೇಟ್ ತಗೊಂಡಿದ್ದಾರೆ. ನಮಗೆ ಅವ್ರು ಎಷ್ಟು ಡಾಕ್ಟರೇಟ್ ತಗೊಂಡಿದ್ದಾರೆ ಅಂತ ಇವತ್ತಿನ ಕಾಲಘಟ್ಟದಲ್ಲಿ ಯಾರೋ ವಿದ್ಯಾರ್ಥಿಗೆ ಓದಿ ಹೇಳಂದ್ರೆ ಹೇಳಲಿಕ್ಕಾಗಲಿಕ್ಕಿಲ್ಲ. ಅಂಥ ಒಂದು ಮಹಾನ್ ಚೇತನ B.R. ಅಂಬೇಡ್ಕರ್ ಇರಬೇಕಾದ್ರೆ ಇವತ್ತಿನ ನಿಮ್ಮ ಹತ್ರ ಅಥವಾ ನಮ್ಮ ಹತ್ರ, ನಮ್ಮ ಮಕ್ಕಳ ಹತ್ರ ಯಾಕೆ ಸಾಧ್ಯ ಇಲ್ಲ? ಕೇವಲ ಅದಕ್ಕೆ ಬೇಕು, ನಮಗೆ ಮನಸ್ಥಿತಿ ಬೇಕು. ನಾವೇನಾದರೂ ಸಾಧಿಸಬೇಕು, ಮಾಡಬೇಕು. ಇವತ್ತು ನಾವು ಮನುಷ್ಯ ಜನ್ಮದಲ್ಲಿ ಹುಟ್ಟಿದ್ದೇ ದೊಡ್ಡ ಪುಣ್ಯ. ಅದರಲ್ಲಿಯೂ ನಾವು ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಹುಟ್ಟಿದ್ದೇವೆ ಅಂದರೆ ಅದರಿಗಿಂತ ದೊಡ್ಡ ಪುಣ್ಯ ಇಲ್ಲ. ನಾನು ಎಲ್ಲಿ ಸಹ ಧೈರ್ಯ ಮತ್ತು ಹೆಮ್ಮೆಯಿಂದ ಹೇಳೋದು, ಇದೆರಡು ಜಿಲ್ಲೆ ಅಂದರೆ ಇದು ಭೂಲೋಕದ ಸ್ವರ್ಗ. ಮನುಷ್ಯನಿಗೆ ಬದುಕಲಿಕ್ಕೆ ಇದರಿಗಿಂತ ಒಳ್ಳೆ ಜಾಗ ಈ ಜಗತ್ತಿನಲ್ಲಿ ಎಲ್ಲಿ ಇಲ್ಲ. ಯಾಕಂದರೆ ಯಾವಾಗ ಮಳೆ ಬರಬೇಕು, ಯಾವಾಗ ಸೆಕೆ ಇರಬೇಕು, ಯಾವಾಗ ಚಳಿ ಇರಬೇಕಂತ ದೇವ ನಿರ್ಮಿತವಾದ ಜಾಗ. ನೀವು ಅಮೇರಿಕಾ, ಲಂಡನ್ ಎಲ್ಲಿ ಬೇಕಾದ್ರೆ ಕೇಳಿಬೇಕಾರೆ -10, -15, -20 ಮೇಲೆ ಇರ್ತದೆ. ಅಲ್ಲಿ ಸಹ ಆರ್ಟಿಫಿಷಿಯಲ್ ಬದುಕಬೇಕು. ಅದೇ ನೀವು ದುಬೈ, ಕತಾರ್ ಎಲ್ಲ ಹೋಗಿ +40, +50 ಅಲ್ಲಿ ಸಹ ಆರ್ಟಿಫಿಷಿಯಲ್ ಬದುಕಬೇಕು. ಇಲ್ಲಿ ಹಾಗಲ್ಲ. ಕೇವಲ ನಮ್ಮ ಆಸೆಯನ್ನು ಮುಷ್ಟಿಯಲ್ಲಿ ಇದ್ಕೊಂಡು ಬದುಕಿದ್ರೆ ಇಲ್ಲಿ ಅಂತ ಬದುಕು ಎಲ್ಲಿ ಇಲ್ಲ. ದೇವರು ನಮಗೆ ಇಲ್ಲಿ ಹುಡುಕಲಿ ಅವಕಾಶ ಮಾಡಿಕೊಟ್ಟದ್ದೇ ಪುಣ್ಯ ಅಂತ ಎಣಿಸಬೇಕು. ಅದರಿಂದ ಅದನ್ನು ಸಾರ್ಥಕತೆ ಮಾಡಬೇಕಾದ್ರೆ ಸಮಾಜಮುಖಿಯಾಗಿ ತೊಡಗಿಸ್ಕೊಳ್ಬೇಕು ಅಂತ ಎಲ್ಲ ಅವಕಾಶಗಳು, ವೇದಿಕೆಗಳು ನಿಮ್ಮ ಮುದ್ದೆ ಇವೆ. ನೀವು ಯಾವುದೇ ಅಂಜಿಕೆ, ಅಳುಕು ಇಲ್ಲದೆ ಎದುರು ಬರಬೇಕು. ಅದಕ್ಕಾಗಿ ಇವತ್ತು ನಾಗಲಕ್ಷ್ಮಿ ಚೌಧರಿ ಅಂತ ಮೇಡಮನ್ನು ದೇವರು ಸೃಷ್ಟಿ ಮಾಡಿ ಇಲ್ಲಿ ಕಳಿಸಿದ ಅಂತ ಹೇಳ್ತೇನೆ. ನಾನು ಸಂತೋಷ ಪಡ್ತೇನೆ. ಯಾಕಂದರೆ ಕರ್ನಾಟಕದಲ್ಲಿ ಇವತ್ತೊಂದು ಸ್ವರವಾಗಿ ಪ್ರತಿಯೊಂದು ಕಡೆಗೆ ಸಮಾಜದ ಕಟ್ಟಕಡೆ ವ್ಯಕ್ತಿ ತೊಂದರೆಯಲ್ಲಿ, ಈಗ ನಮಗೆ ಗೊತ್ತಾಗಲಿಕ್ಕಿಲ್ಲ, ನೀವು ಯಾದಗಿರಿ, ಗುಲ್ಬರ್ಗ ಅಥವಾ ರಾಯಚೂರು ಅಲ್ಲೇ ಜನರ ಪರಿಸ್ಥಿತಿಯನ್ನು ನಾವು ಇವತ್ತು ನೋಡಬೇಕು. ಎಷ್ಟು ಕಷ್ಟದಲ್ಲಿದ್ದಾರಂತೆ. ನಮ್ಮಲ್ಲಿ ಹಿಂದೆ ಎಲ್ಲ ಗೂಳಿ ಬರ್ತಾಯಿದ್ರು, ಈಗ ಸಹ ಬರ್ತಾರೆ ಮೇಡಮ್. ಈ ಕಡೆ ಬರುವಾಗ ಅಷ್ಟು ಕಷ್ಟದಲ್ಲಿ, ಅಷ್ಟು ತೊಂದರೆಯಲ್ಲಿರುವ ತುಂಬ ಜನರಿದ್ದಾರೆ. ಅವರಿಗೆಲ್ಲ ಸ್ವರ ಕೊಟ್ಟು ಅವರಿಗೊಂದು ಅವಕಾಶ ಮಾಡಿಕೊಡಬೇಕು. ಜೀವನದಲ್ಲಿ ಒಳ್ಳೆ ವಿದ್ಯೆ ಮಾಡಲಿಕ್ಕೋಸ್ಕರ ಅಥವಾ ಕೆಲಸ ಮಾಡಲಿಕ್ಕೋಸ್ಕರ ಅಂತೇಳಿ ಇಡೀ ರಾಜ್ಯಾದ್ಯಂತ ತಿರುಗಿ ಅವರ ಕೆಲಸವನ್ನು ಬಹಳ ಪ್ರಾಮಾಣಿಕವಾಗಿ, ಭ್ರಷ್ಟಾಚಾರ ರಹಿತವಾಗಿ, ಎಲ್ಲಿ ಭ್ರಷ್ಟಾಚಾರ ಇದೆಯೋ ಅದನ್ನು ಹಿಡಿದಿಡುವ ಅಥವಾ ಅದನ್ನು ಬೆಟ್ಟಿ ನಿಲ್ಲುವ ಅಥವಾ ಅವರಿಗೆ ಶಿಕ್ಷೆ ಕೊಡುವಂಥ ದೊಡ್ಡ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇವತ್ತಿನ ದೊಡ್ಡ ಸಮಾಜದ ಪಿಡುಗ ಅಂದರೆ ಅದು ಭ್ರಷ್ಟಾಚಾರ ಅಂತ ಬಹಳ ನಾವು ಸ್ಪಷ್ಟವಾಗಿ ಹೇಳುವ ಅವಶ್ಯಕತೆ ಇದೆ. ಇವತ್ತು ಅದೊಂದು ತೊಲಗಿದರೆ ಸಾಧಾರಣ ಅರ್ಧ ಸಮಾಜ ಸರಿಯಾಗ್ತದೆ. ಅದರ ವಿರುದ್ಧವಾಗಿ ಸ್ವರ ಎತ್ತಿ ಮಾತಾಡುವ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅದರಿಂದ ನಿಮ್ಮೆಲ್ಲ ಸಮಾಜ ಬಾಂಧವರ ಹತ್ರ ನನ್ನ ಒಂದೇ ವಿನಂತಿ, ನಿಮ್ಮ ಮಕ್ಕಳನ್ನು ವಿದ್ಯೆಯಿಂದ ವಂಚಿತ ಮಾಡಬೇಡಿ ಅಥವಾ ಅದಕ್ಕಾಗಿ ಯಾರ ಹತ್ರ ಮಾತಾಡಲಿಕ್ಕೂ ನೀವು ಕೀಳರಿಮೆ ಇಟ್ಕೊಳ್ಬೇಡಿ, ದಾಕ್ಷಿಣ್ಯ ಮಾಡಬೇಡಿ. ಯಾಕಂದರೆ ನಮ್ಮ ಕಾರ್ಕಳದಲ್ಲಿ ಪ್ರತಿಷ್ಠಿತವಾದ, ಇವತ್ತು ರಾಜ್ಯದ ಮುಖ್ಯಮಂತ್ರಿಯಿಂದ ಸಹ ಕಾರ್ಕಳದ ಒಂದು ಶಾಲೆಗೆ 2-3 ಶಾಲೆಗೆ ಫೋನ್ ಬರ್ತದೆ, ನಮಗೊಂದು ಸೀಟ್ ಕೊಡಿ ಅಂತ. ನಿಮ್ಮ ಮಕ್ಕಳು ಆ ಶಾಲೆ ಗುಡಿಸೋದು ಅಥವಾ ಅಲ್ಲಿ ಅಡಿಗೆ ಮಾಡೋದು ನಿಮ್ಮ ತಂದೆ ತಾಯಿ ಹೋಗ್ತಾ ಇರ್ಬೋದು. ಮುಂದೆ ನೀವಲ್ಲ, ನೀವಲ್ಲಿ ಕಲಿತು ವಿದ್ಯೆ ಕಲಿತು ಮುಂದೆ ನಿಮ್ಮ ಸಮಾಜಮುಖಿಯಾಗಿ ಡಾಕ್ಟರ್ ಆಗೋದು, ಇಂಜಿನಿಯರ್ ಆಗೋದು ಅಥವಾ IAS ಆಫೀಸರ್ ಆಗೋದು, IPS ಆಫೀಸರ್ ಆಗೋದು
ಅಥವಾ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಹೋಗುವುದನ್ನು ನೋಡಲಿಕ್ಕೆ ನಮ್ಮ ಕಣ್ಣುಗಳಿರುವುದು, ನಮ್ಮ ಮನಗಳಿರುವುದು. ಅದನ್ನು ನೀವು ಮನದಟ್ಕೊಂಡು ಅಂಥ ಶಾಲೆಯಲ್ಲಿ ತಗೊಳ್ಬೇಕಾದ್ರೆ ನೀವು ಸಹ SLCಯಲ್ಲಿ ಅಥವಾ ನಿಮ್ಮ 7th 8th ಆದ ನಂತರ ಈಗ ಎಲ್ಲ ಕಡೆ KPSC ಶಾಲೆ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಇಂಗ್ಲೀಷ್ ಮೀಡಿಯಮನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ನಿಮ್ಮ ಮಕ್ಕಳನ್ನು ಅದಕ್ಕೆ ಸೇರಿಸಿ ಮೊದಲಿಗೆ 4, 5, 6 ಹೋಗುವಾಗ ಅವರಿಗೆ ಸ್ವಲ್ಪ ಇಂಗ್ಲೀಷ್ ಓದಲಿಕ್ಕೆ ಕಷ್ಟ ಆಗ್ಬೋದು. ಆದರೂ 7, 8, 9, 10 ಹೋಗುವಾಗ ಅದರ ಸುಧಾರಿಸಿಕೊಂಡು PUC ಹೋಗುವಾಗ ಒಳ್ಳೆ ಮಾರ್ಕ್ ತೆಗೆದು ಇಂಥ ಪ್ರೈವೇಟ್ ಶಾಲೆ ನಮ್ಮಲ್ಲಿ ಜ್ಞಾನಸುಧ ಇದೆ, ಕ್ರಿಯೇಟಿವ್ ಇದೆ, ಅಥವಾ ಹೆಬ್ರಿಯಲ್ಲಿ SR ಇದೆ, ಅಮೃತ ಭಾರತಿ ಇದೆ, ಇಲ್ಲಿ ರಾಜರಾಜೇಶ್ವರಿ ಇದೆ, ನಿಟ್ಟೆ ವಿನಾಯಕ್ ದೇವರು ಸ್ಥಾಪಿಸಿದ ಅಂಥ ವಿದ್ಯಾಸಂಸ್ಥೆ ಇದೆ. ಇದೆಲ್ಲ ಇರೋದು ನಮ್ಮೆಲ್ಲ ಭಾಗ್ಯ. ಅಲ್ಲಿ ನಿಮ್ಮ ಮಕ್ಕಳು ಸಹ ಹೋಗಿ ವಿದ್ಯೆ ಕಲಿಬೇಕೆನ್ನುವುದೇ ನನ್ನ ಉದ್ದೇಶ. ಆವಾಗಲೇ ನಾನು ಹೇಳೋದು ಸಮಾಜ ಸುಧಾರಿದೆ ಅಂತೇಳಿ. ನಿಮ್ಮ ಮಕ್ಕಳು ಯಾವಾಗ ಆ ಶಾಲೆಗೆ ಹೋಗಿ ಸೀಟ್ ತಗೊಂಡು ವಿದ್ಯೆ ಕಲಿತಾರ ಆವಾಗ ನಮ್ಮ ಸಮಾಜ ಸುಧಾರಿದೆ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಆ ನಿಟ್ಟಿನಲ್ಲೆಲ್ಲ ತಾವೆಲ್ಲ ಮುಂದೆ ತಮ್ಮನ್ನು ತೊಡಗಿಸ್ಕೊಳ್ಬೋದು. ಅಶೋಕ್ ಅವರೇ, ನಂದು ಸಹ ನಿಮ್ಮ ಹತ್ರ ಒಂದು ಕಳಕಳಿಯ ವಿನಂತಿ, ಈ ರೀತಿಯಲ್ಲಿ ತಾವು ಮನೆಗೆ ಹೋಗಿ ಮಕ್ಕಳನ್ನು ಪ್ರೇರೇಪಿಸುವ ಕೆಲಸ ಮಾಡಬೇಕು. ಮನೆಗೆ ಹೋಗಿ ಎಲ್ಲಿ ಕಲಿತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಬೇರೆಲ್ಲ ಮತ್ತೆ ಕೊಡುವ, ನೀವು ಎಲ್ಲಿ ಕೇಳಿದ್ರೆ ಕೊಡುವ. ಅವ್ರು ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾರೆ, ಹೇಗೆ ಓದ್ತಾ ಇದ್ದಾರೆ, ಮುಂದೆ ಬರುವ ವರ್ಷ ನೆಕ್ಸ್ಟ್ 3 ವರ್ಷದ ಪ್ಲ್ಯಾನ್ ಮಾಡ್ಕೊಳ್ಳಿ. ಅವ್ರಿಗೆ ಎಲ್ಲಿ ಹಾಕಿದರೆ ಏನಾಗ್ತದೆ ಅಂತ. ಅದಕ್ಕೆ ಯಾರ ಹತ್ರ ಮಾತಾಡಬೇಕು? ನಮ್ಮೆಲ್ಲ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಅಥವಾ ರಾಜಕೀಯ ವ್ಯಕ್ತಿಗಳಿದ್ದಾರೆ. ಇವತ್ತು ಈ ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆ ಇರುವುದೇ ಅದಕ್ಕೋಸ್ಕರ. ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವ ಅಂತ ಹೇಳುತ್ತಾ ಭಾಳ ಸಂತೋಷ. ಇವತ್ತು ಹೆಚ್ಚಿನ ಮಕ್ಕಳು ಮತ್ತು ಮಾತೆಯರು ಬಂದಿದ್ದಾರೆ. ಎಲ್ಲಿ ಮಹಿಳಾ ಶಕ್ತಿ ಜಾಸ್ತಿ ಇರ್ತದ ಆ ಸಂಸ್ಥೆ ಯಾವಾಗಲೂ ಹಾಳಾಗುವುದಿಲ್ಲ. ಮಹಿಳಾ ಶಕ್ತಿಯನ್ನು ಮಹಿಳೆ ಪ್ರಧಾನವಾಗಿ ನಂಬಿದ ದೇಶ ನಮ್ಮದು, ರಾಜ್ಯ ನಮ್ಮದು, ನಮ್ಮ ಪ್ರದೇಶ. ಅದರಿಂದ ಇವತ್ತು ಇಲ್ಲಿ ಬಂದವರು 80% ಮಹಿಳೆಯರಿದ್ದಾರೆ. ಅದರಿಂದ ಜೈ ಭೀಮ್ ಎನ್ನುವ ಯಾವ ಸಂಘಟನೆ ಉಂಟಾ ಇದು ಖಂಡಿತ ಮುಂದಿನ ದಿನದಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳೀತದೆ ಅಂತ ಹೇಳಲಿಕ್ಕೆ ಯಾವುದೇ ಮಾತಿಲ್ಲ. ಇಲ್ಲೆಲ್ಲ ನಮ್ಮ ಮಹಿಳಾ ನಾಯಕಿಯರುಗಳಿದ್ದಾರೆ. ಭಾಳ ಸಂತೋಷ. ಇವರೆಲ್ಲ ಹಗಲಿರುಳು ದೊಡ್ಡದು ಬಡವರಿಗೋಸ್ಕರ ತುಂಬ ಕೆಲಸ ಮಾಡುವವರು. ಹೆಸರು ಹೇಳಿದರೆ ನಾನು ಒಳ್ಳೆಯ ಹಾಜರಿ ಪುಸ್ತಕ ಓದಿದಾಗ ಆಗ್ಬೋದು. ಅದರದ್ದು ಯಾರ ಹೆಸರು ಹೇಳದೆ ಇವತ್ತು ನಮ್ಮ ಜಾನ್ ಡಿಸಿಲೋ ಅವರಿದ್ದರು, ಹೋದ್ರ ಅಂತ. ಅವರ ಬಗ್ಗೆ ನನಗೆ ಹೇಳಲಿಕ್ಕೆ ಭಾಳ ಸಂತೋಷ. ಯಾಕಂದರೆ ನಮ್ಗೆ ಗೊತ್ತಿಲ್ಲ, ಜಾನ್ ಅಕಾಡೆಮಿ ಅಂತ ಮಾಡಿದ್ದಾರೆ ಕಾರ್ಕಳದಲ್ಲಿ. ಹೆಚ್ಚಿನವರು ಹೋಗಿರ್ಬೋದು. ಒಂದು ಸ್ಪೋರ್ಟ್ಸ್ ಅಕಾಡೆಮಿ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿರ್ಬೋದು. ಅಲ್ಲಿರೋದು ಬಿಟ್ಟರೆ ಮೇಡಮು ಸುಮಾರು 4-5 ಕೋಟಿ ಖರ್ಚು ಮಾಡಿ ಕಾರ್ಕಳದಲ್ಲಿ ಒಬ್ಬ ಅಕಾಡೆಮಿ ಮಾಡ್ತಾ ಅಂದರೆ ಅವರ ಎದೆಗಾರಿಕೆ ನೋಡಿ ಮೇಡಮ್. ಅವರೊಬ್ಬರು ಲಾಂಗ್ ರನ್ ಸ್ಪ್ರಿಂಟು ರನ್ನರ್ ಆಗಿದ್ದರು ಭುವನೇಂದ್ರ ಕಾಲೇಜ್ ಇರುವಾಗ, ನಾನು ಜೂನಿಯರ್ ಆಗಿದ್ದೆ. ಅಂಥದ್ದು ಮಾಡಿ ಈಗ ನಮ್ಮ ಆಯುಷ್ ಶೆಟ್ಟಿ ಅಂತೇಳಿ ವರ್ಲ್ಡ್ ನಂಬರ್ ಮೊನ್ನೆ 1 ಆಡಿ 2nd ಪ್ರೈಸ್ ಬಂದರು. ಅವರು ಸಹ ಅದೇ ಅಕಾಡೆಮಿಯಲ್ಲಿ ಆಡಿದ ಹುಡುಗ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಅದೇ ರೀತಿ ನಮ್ಮ ಮುನಿಯಾಲ್ನಲ್ಲಿ ಒಂದು KPS ಶಾಲೆ ಉಂಟು ಮೇಡಮ್, ತಮ್ಮ ಗಮನಕ್ಕೆ. ಅಲ್ಲಿ ಮಕ್ಕಳ ಸಂಖ್ಯೆ ಕ್ಷೀಣಿಸಿ 350 ಆಗಿತ್ತು. ಯಾವಾಗ KPS ಶಾಲೆ ಆಯಿತು ಒಂದು 6 ವರ್ಷದ ಹಿಂದೆ, ಈಗ 1200 ಬಡವರ ಮಕ್ಕಳು ಓದ್ತಾ ಇದ್ದಾರೆ ಅಲ್ಲಿ. ಅಲ್ಲೇ ಆಡಿದ ಮಮತಾ ಪೂಜಾರಿ ಅಂತ ಈ ದೇಶವನ್ನು ಪ್ರತಿನಿಧಿಸಿದ ಕಬಡ್ಡಿ ತಂಡದ ಕ್ಯಾಪ್ಟನ್ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಅದೇ ರೀತಿ ನಮ್ಮ ಕ್ರೈಸ್ಟ್ ಕಿಂಗ್ ಶಾಲೆಯಲ್ಲಿ ಮೊನ್ನೆ ತಾನೇ ಆಡಿದ ಒಂದು ಬಾಲೆ 17 ವರ್ಷದ ಕೆಳಗಿದ್ದು ಜೈನ ಸಮುದಾಯದ ಅವಳ ಶಗುನ್ ವರ್ಮಾ ಅಂತ ಈ ಭಾರತ ದೇಶದ ಕ್ಯಾಪ್ಟನ್ ಆಗಿದ್ಲು ಮೊನ್ನೆ. ಇದೆಲ್ಲ ಕಾರ್ಕಳಕ್ಕೆ ಒಂದು ಗರಿಮೆ ಹಿರಿಮೆಯ ವಿಷಯವಾಗಿದ್ದು, ಆ ನಿಟ್ಟಿನಲ್ಲಿ ಇಂಥ ಎಲ್ಲ ಸಂಪನ್ಮೂಲಗಳು ವಿಷಯಗಳು ದೇವರು ಮತ್ತು ಎಲ್ಲ ಇರುವ ನಾಡು ಅಂದರೆ ನಮ್ಮ ನಾಡು ಮೇಡಮ್. ನಮ್ಮಲ್ಲಿ ಯಾವುದೇ ದೊಡ್ಡ ಇಂಡಸ್ಟ್ರಿ ಇಲ್ಲ. ಇಲ್ಲಿರೋದೆಲ್ಲ ಕ್ಯಾಶ್ಯೂ ಇಂಡಸ್ಟ್ರೀಸ್ ಇತ್ತು, ಅದೆಲ್ಲ ಈಗ ಮುಚ್ಚುಗಡೆಯ ಒಂದು ಹಾದಿಯಲ್ಲಿವೆ. 80% ಕ್ಯಾಶ್ಯೂ ಫ್ಯಾಕ್ಟ್ರಿ ಮುಚ್ಚುತ್ತಾ ಇದೆ. ಅದರಿಂದ ನಮ್ಮಲ್ಲಿ 80% ಮಹಿಳೆಯರು ಇವತ್ತು ರೈತರಾಗಿ ಅವರ ಬಾಡು ತುಂಬ ಕಷ್ಟದಲ್ಲಿದೆ. ಅದೆಲ್ಲ ತಾಯಂದಿರಿಗೆ ಗೊತ್ತಿದೆ ಇಲ್ಲಿ ಇದ್ದವರಿಗೆಲ್ಲ. ಆದರೂ ಅವರು ಅಲ್ಲೋ ಇಲ್ಲೋ ಸಾಲ ಸೂಲ ಮಾಡಿ ತಮ್ಮ ಮಕ್ಕಳನ್ನು ಕಲಿಸಬೇಕು ಮಾಡಬೇಕೆನ್ನೋ ಒಂದೇ ಹಂಬಲದಿಂದ ಆ ಒಂದು ಸ್ವಾಭಿಮಾನದಿಂದ ಬದುಕನ್ನು ಮಾಡುವವರೆಲ್ಲ ಇದ್ದರೆ ಅದು ಈ ಭಾಗದಲ್ಲಿ ಇದ್ದಾರೆ. ಅದರಿಂದಾಗಿ ಅವರಿಗೆ ಮುಂದಿನ ದಿನದಲ್ಲಿ ನಮ್ಮಲ್ಲಿ ಒಂದು ಜವಳಿ ಪಾರ್ಕ್ ಅಂತೇಳಿ ಒಂದು ಮಾಡಲಿಕ್ಕಂತ ಶಂಕುಸ್ಥಾಪನೆ ಮಾಡಿದರು ನಿಟ್ಟೆಯಲ್ಲಿ. ಅದು ಸುಮಾರು 15 ಎಕರೆ ಜಾಗದಲ್ಲಿ. ಮತ್ತು ಅದು ನಿಂತು ಹೋಗಿದೆ. ಯಾವ ಕಾರಣ ಏನು ನಮಗೇನು ಬೇಡ. ಮುಂದಿನ ದಿನದಲ್ಲಿ ಆ ಜವಳಿ ಪಾರ್ಕ್ ಆದರೆ ಇಲ್ಲಿ ಮಹಿಳೆಯರಿಗೆ ಸುಮಾರು 3,000-4 ಸಾವಿರ ಜನರಿಗೆ ಒಂದು ಕೆಲಸ ಆಗಲಿಕ್ಕೆ ಅವಕಾಶ ಉಂಟು. ಅದನ್ನು ತಮ್ಮ ಮೂಲಕ ನಾನು ಒಂದು ಮೊದಲ ಮನವಿಯನ್ನು ಮಾಡ್ತಿದ್ದೇನೆ. ಅದರ ಜೊತೆಗೆ ನಮ್ಮ ಕಾರ್ಕಳದ ಸರ್ಕಾರಿ ಆಸ್ಪತ್ರೆಯಲ್ಲಿ 150-160 ಮೇಲೆ ಹೆರಿಗೆ ಆಗ್ತಿದೆ ಮೇಡಮ್. ಇವತ್ತು ಒಂದೂ ಆಗೋದಿಲ್ಲ ಅನ್ನೋ ಮಾತನ್ನು ತಾವು ಕೇಳಿದ್ರಿ. ಇದು ಒಂದು ಕೆಲಸ ಇಮಿಡಿಯೇಟ್ ಒಂದು ಗೈನಕಾಲಜಿಸ್ಟನ್ನು ಕೊಟ್ಟರೆ ನಮ್ಮ ಕಾರ್ಕಳದಲ್ಲಿ ಎಲ್ಲ ಬಡವರು, ಇಲ್ಲಿ ಕೆರ್ವಾಶೆ, ಅಂಡಾರು, ನಮ್ಮ ಈ ಕಡೆ ಈದು, ಮಿಯಾರು ಮತ್ತು ಕಾರ್ಕಳ ಕಸಬದಲ್ಲಿ ನಮ್ಮ 23 ವಾರ್ಡ್ಗಳಿವೆ. ಇಲ್ಲಿ ಸಹ ನಮ್ಮಲ್ಲಿ ಮೇಡಮ್ ನಂದು ಒಂದೇ ವಿನಂತಿ, ಸಮಾಜದ 100ರಲ್ಲಿ 95% ಜನ ಇವತ್ತು ಬಡವಾಗಿ ಇದ್ದಾರೆ ಮೇಡಮ್. ಯಾರೂ ಮೇಲೆ ಬರಲಿಲ್ಲ.
ಒಂದು 4% ಜನ ಮಧ್ಯಮ ವರ್ಗ, ಒಬ್ಬರು ಶ್ರೀಮಂತ ಇರ್ಬೋದು. ಆ 95% ಜನರಿಗೆ ಅದೆಲ್ಲ ಫೆಸಿಲಿಟಿಯ ಅವಶ್ಯಕತೆ ಇವತ್ತು ಸಮಾಜದಲ್ಲಿ ಇದೆ. ಅದರಿಂದ ಇದನ್ನೆಲ್ಲ ಮನೆಗಂಡು ತಮ್ಮ ಮೇಲೆ ತುಂಬ ವಿಶ್ವಾಸ ಇದೆ, ನಂಬಿಕೆ ಇದೆ, ತಾವು ಮಾಡ್ತಾ ಇದ್ದೀರಾ, ಅದನ್ನು ಮುಂದೆ ಸಹ ನಮ್ಮ ಕಾರ್ಕಳದ ಈ ಭಾಗಕ್ಕೆ ಸಹ ಮಾಡಿಕೊಡುವ ವಿನಂತಿಯನ್ನು ಮಾಡುತ್ತಾ, ಮುಂದೆ ಸಹ ಈ ಜೈ ಭೀಮ್ ಸಂಘಟನೆ ಇಂಥ ಒಳ್ಳೆಯ ಕೆಲಸವನ್ನು ಎಲ್ಲ ದಿಕ್ಕಿನಲ್ಲಿ ಮಾಡುವಂಥ ಶಕ್ತಿ ಭಗವಂತ ಅವರಿಗೆ ಕೊಟ್ಟು, ಯಾರಿಗೆ ಶಕ್ತಿ ಕಮ್ಮಿ ಇದೆ ಸಮಾಜದಲ್ಲಿ ಯಾವುದೇ ವಿಚಾರದಲ್ಲಿ ಅವರಿಗೆ ಶಕ್ತಿ ಕೊಡುವ ಕೆಲಸವನ್ನು ಮಾಡಿದರೆ ಅದೇ ನಾವು ದೇವರಿಗೆ. ಮತ್ತು ನನ್ನ ಒಂದೇ ವಿನಂತಿ, ಸಮಾಜದಲ್ಲಿ ಯಾರಿಗೆ ಎಷ್ಟು ಉಪಕಾರ ಮಾಡಲಿಕ್ಕೆ ಆಗ್ತಾ ಇಲ್ಲ ಗೊತ್ತಿಲ್ಲ, ಆದರೆ ಯಾರಿಗೆ ತೊಂದರೆ ಮಾಡದೆ ಬದುಕಿದರೆ ಅದಕ್ಕಿಂತ ದೊಡ್ಡ ಬದುಕೆ ಇಲ್ಲ ಎನ್ನುವ ಮಾತನ್ನು ಹೇಳುತ್ತಾ ಎಲ್ಲರಿಗೆ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಒಂದು ಸಮುದಾಯದ ಅಭಿವೃದ್ಧಿ ಶಿಕ್ಷಣದಲ್ಲಿ ಅಡಗಿದೆ ಅನ್ನುವಂಥ ವಿಚಾರದೊಂದಿಗೆ ಕಾರ್ಕಳದ ಅಭಿವೃದ್ಧಿಯ ಹಲವಾರು ವಿಚಾರಗಳನ್ನು ನಮ್ಮ ಮುಂದಿಟ್ಟು